ರಾಜೇಂದ್ರ ಕಟಾರಿಯ ನಾನದ ಹೇಳಕ್ ಹೋಗ್ತೇವೆ ಅವ್ರಿಗೆ ಅದು ನಮ್ಮ ಪ್ರಜಾಸೌಧ ಇಮಿಡಿಯೇಟ್ ಅಪ್ರೂವ್ ಮಾಡ್ರಿ, ನಾವು ಅಲ್ಲಿ ಜಾಗನೆಲ್ಲ ಕ್ಲಿಯರ್ ಮಾಡಿದೀವಿ ಹೋದ್ರಿ. ಏಯ್ ಅಲ್ಲಿ ಹೆಂಗ್ ಕಟ್ತೀರಿ ನೀವ, ಅದೆಲ್ಲ ಗಿರಿ ಐತಿ, ನಿಮ್ಗೆ ಏನ್ ಬುದ್ಧಿ ಐತಿನಿಲ್ಲ ನನಗಂದವ, ನಾನು ಇನ್ಸಲ್ಟ್ ಮಾಡಿದನು. ಅದ್ರ ಸಲುವಾಗಿ ಅವನ ಮೇಲೆ ನಾನು ವಿಧಾನಸೌಧದಲ್ಲಿ ನಾಳೆ ಹಕ್ಕು ಚುಟ್ಟಿ ಮಂಡನೆ ಮಾಡಿ ಇದೀನಿ. ಅದು ಹಕ್ಕು ಚುಟ್ಟಿ ಮಂಡನೆ ಮಾಡಿ ನಾನು ಸ್ಪೀಕರ್ ಪರ್ಮಿಷನ್ ಕೇಳ್ತೀನಿ. ಹಿಂಗೆ ಮಾತಾಡಿದಾನ ಅವನ. ಅವ್ರೇನು ನುಡಿದಾರೆ ಇಲ್ಲಿ ತಹಸೀಲ್ದಾರ್ ರಿಪೋರ್ಟ್ ತಗೋಬೇಕು, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕು, ಅದೆಲ್ಲ ಕೇಳುವುದನ್ನ ನನ್ನ ಮ್ಯಾಗ ಅಪಮಾನ ಮಾಡಿದನು. ಅದನ್ನ ನಾನು ಖಂಡಿಸ್ತೀನಿ. ಆಮೇಲೆ ಅವನ ಮ್ಯಾಗ ಹಕ್ಕು ಚುಟ್ಟಿ ಮಂಡನೆಯನ್ನು ನಾಳೆ ಅಧಿವೇಶನದಲ್ಲಿ ಮಂಡಿಸ್ತಾ ಇದ್ದೀನಿ. ಅವ್ರಿಗೇನು ಗೊತ್ತಿಲ್ಲದ ಇವರ ಸರ್ವಸ್ವ ನಾವು ಇವ ಒಬ್ಬ ಅಧಿಕಾರಿ ಈ ತರ ಮೊನ್ನೆ ಎಲ್ಲರೂ ನಮ್ಮ ವಿಲೇಜ್ ಅಕೌಂಟೆಂಟ್ಸು ನಾನು ನಮ್ಮ ಪಬ್ಲಿಕ್ ಅಕೌಂಟ್ ಮೀಟಿಂಗ್ ದಲ್ಲಿ ಬಂದಿದ್ರು. ಅವರು ಪಬ್ಲಿಕ್ ಅಕೌಂಟ್ ಮೀಟಿಂಗ್ ದಲ್ಲಿ ಬಂದಲ್ಲ ಲಕ್ಷ್ಮಣ ಸವದಿ ಅವರು ಹೇಳಿದ್ರು, ಆ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಸ್ಟ್ರೈಕ್ ಕೂತಿದಾರೋ, ಅವ್ರದ್ದು ಏನಾರ ಇತ್ಯರ್ಥ ಮಾಡ್ರಿ, ಕೆಲಸ ಇಲ್ಲ ಅವ್ರಿಗೆ, ಹಂಗ ಕೊಡ್ತಾರ ತಗೋರಿ, ಅವ್ರ ಕೆಲಸ ಇಲ್ಲ, ನಾವೇನ್ ಮುಗಿಸ್ಬೇಕು, ತಾನೇ ಎದ್ದು ಹೋಗ್ತಾರ ತಗೋರಿ ತಂದ್ರೆ. ಇದು ಒಬ್ಬ ಅಧಿಕಾರಿ ಕೊಡುವಂತ ಉತ್ತರ, ಉದ್ದಟತನದ ಉತ್ತರ ಇದು. ಅಂದ್ರೆ ಇಷ್ಟು ಇವ್ರಿಗೆ ಸರ್ಕಾರ ಏನ್ ಅಧಿಕಾರ ಕೊಟ್ಟಿದೆ, ಇವ್ರೇನ್ ಸರ್ವಸ್ವನಿ ಏನ್ ಬೇಕಾದ್ರೆ ಮಾತಾಡಕ್, ಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಮಾತಾಡಕ್ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀನೋ ಏನು ಅಂತೇಳಿ ಸರ್ಕಾರವನ್ನು ನಾನು ಅಸೆಂಬ್ಲಿಯಲ್ಲಿ ಕೇಳಲಿಕ್ಕೆ ಬಯಸಿದ್ದೀನಿ. ಏನ್ ಇವ್ರಿಗೆಲ್ಲ ಹೆಂಗ್ ಮಾತಾಡ್ತಾರ, ಆಯ್ತ್ರಿ ನಾವು ಮುಗಿಸ್ತಿರೋದು ಬೇಕಲ್ಲ. ಅವೊಬ್ಬ ಲಕ್ಷ್ಮಣ ಸವದಿ ಅವರು ಜನಪ್ರತಿನಿಧಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಅವ್ರ ವಿಲೇಜ್ ಅಕೌಂಟೆಂಟ್ ಏನ್ರಿ ಮಾಡಿ ಮುಗಿಸಿದ ಹಂಗ ಕೊಡ್ತಾರ, ಕೆಲಸ ಇಲ್ಲ ಅವ್ರಿಗೆ ಅಂತ ಹೇಳಿ ಈ ತರ ಉತ್ತರ ಕೊಟ್ರೆ ಇವ್ರು ನಮ್ಮ ಏನ್ ಸರ್ವ ಧೋರಣೆ ಇವ್ರದ. ಇವ್ರಿಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗ್ ಬೇಕಾದಾಗ ಮಾತಾಡಕ್ ಅಧಿಕಾರ ಕೊಟ್ಟಿದ್ದೀವೋ ಇದು ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಅವ್ರನ್ನ ನಾನು ಖಂಡಿಸ್ತೀನಿ. ಅವರು ಎಲ್ಲರಿಗೂ ಅವರ ಸಿಬ್ಬಂದಿಗಳಿಗೆ, ಅವರ ಇಲಾಖೆಯ ಸಿಬ್ಬಂದಿಗಳಿಗೆ, ರೆವಿನ್ಯೂ ಸಿಬ್ಬಂದಿಗಳಿಗೆ ಇದೇ ತರ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡೋಲ್ಲ, ಯಾರಿಗೂ ಸರಿಯಾಗಿ ಮಾತಾಡೋದಲ್ಲ. ಹಿಂಗಾಗಿ ಅವನ ಬಗ್ಗೆ ಎಲ್ಲರೂ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ನಾನು ಸಹಿತ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಪ್ರಜಾಸೌಧ ನಾಮಕರಣ ಮಾಡಿದರು. ಅದು 8,60,00,000 ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಅದು ವಿಳಂಬ ಆಗ್ತಿದೆ. ಆಕ್ಚುಲಿ ಮಾರ್ಚ್ ಒಳಗೆ ಅದನ್ನು ಮುಗಿಸ್ಬೇಕು. ಇಲ್ಲದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ದುಡ್ಡು ಇದೆ, ಅದನ್ನು ಲ್ಯಾಬ್ಸ್ ಆದ ನನಗೆ ಖುದ್ದಾಗಿ ರೆವಿನ್ಯೂ ಮಿನಿಸ್ಟರ್ ಹೇಳಿದರು. ಮತ್ತು ಈಗ ಮಾರ್ಚ್ ಮುಗಿದು ಬಂತು, ಈ ಸೆಕ್ರೆಟರಿ ನೋಡಿದ್ರೆ ಹಿಂಗ ಅಂದ್ರೆ ಈ ಥರ ಅರ್ಥ ಮಂತ್ರಿಗಳಲ್ಲಿ ಮತ್ತು ಸೆಕ್ರೆಟರಿಗಳಲ್ಲಿ ತಾಳ್ಮೇಲಿಲ್ಲ ಅಂದಂಗೆ ಆಯ್ತಾಯ್ತ. ಇದರ ಅರ್ಥ ಏನು, ಇದನ್ನು ನಾನು ಕಾಣಿಸ್ತೀನಿ. ಇದೇ ಥರ ವ್ಯವಸ್ಥೆ ಮುಂದುವರಿತಂದ್ರೆ ನಾವು ಬೇರೆ ವಿಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಎಲ್ಲ ನಾವು ಶಾಸಕರು. ಸರಿಯಾದ ವ್ಯವಸ್ಥೆ ಅಲ್ಲ. ಸರ್ಕಾರದವರು ಮಂಜೂರು ಮಾಡಿದ ಕೆಲಸಗಳು 2 ವರ್ಷ 3 ವರ್ಷ ಆಗೋದಲ್ಲ ಅಂದ್ರೆ ಜನರಿಗೆ ನಾವು ಮುಟ್ಸೋದು ಯಾವಾಗ ಯೋಜನೆಗಳು. ರಾಜೇಂದ್ರ ಕಟಾರಿಯ ನಾನದ ಹೇಳಕ್ ಹೋಗ್ತೇವೆ ಅವ್ರಿಗೆ ಅದು ನಮ್ಮ ಪ್ರಜಾಸೌಧ ಇಮಿಡಿಯೇಟ್ ಅಪ್ರೂವ್ ಮಾಡ್ರಿ, ನಾವು ಅಲ್ಲಿ ಜಾಗನೆಲ್ಲ ಕ್ಲಿಯರ್ ಮಾಡಿದೀವಿ ಹೋದ್ರಿ. ಏಯ್ ಅಲ್ಲಿ ಹೆಂಗ್ ಕಟ್ತೀರಿ ನೀವ, ಅದೆಲ್ಲ ಗಿರಿ ಐತಿ, ನಿಮ್ಗೆ ಏನ್ ಬುದ್ಧಿ ಐತಿನಿಲ್ಲ ನನಗಂದವ, ನಾನು ಇನ್ಸಲ್ಟ್ ಮಾಡಿದನು. ಅದ್ರ ಸಲುವಾಗಿ ಅವನ ಮೇಲೆ ನಾನು ವಿಧಾನಸೌಧದಲ್ಲಿ ನಾಳೆ ಹಕ್ಕು ಚುಟ್ಟಿ ಮಂಡನೆ ಮಾಡಿ ಇದೀನಿ. ಅದು ಹಕ್ಕು ಚುಟ್ಟಿ ಮಂಡನೆ ಮಾಡಿ ನಾನು ಸ್ಪೀಕರ್ ಪರ್ಮಿಷನ್ ಕೇಳ್ತೀನಿ. ಹಿಂಗೆ ಮಾತಾಡಿದಾನ ಅವನ. ಅವ್ರೇನು ನುಡಿದಾರೆ ಇಲ್ಲಿ ತಹಸೀಲ್ದಾರ್ ರಿಪೋರ್ಟ್ ತಗೋಬೇಕು, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕು, ಅದೆಲ್ಲ ಕೇಳುವುದನ್ನ ನನ್ನ ಮ್ಯಾಗ ಅಪಮಾನ ಮಾಡಿದನು. ಅದನ್ನ ನಾನು ಖಂಡಿಸ್ತೀನಿ. ಆಮೇಲೆ ಅವನ ಮ್ಯಾಗ ಹಕ್ಕು ಚುಟ್ಟಿ ಮಂಡನೆಯನ್ನು ನಾಳೆ ಅಧಿವೇಶನದಲ್ಲಿ ಮಂಡಿಸ್ತಾ ಇದ್ದೀನಿ. ಅವ್ರಿಗೇನು ಗೊತ್ತಿಲ್ಲದ ಇವರ ಸರ್ವಸ್ವ ನಾವು ಇವ ಒಬ್ಬ ಅಧಿಕಾರಿ ಈ ತರ ಮೊನ್ನೆ ಎಲ್ಲರೂ ನಮ್ಮ ವಿಲೇಜ್ ಅಕೌಂಟೆಂಟ್ಸು ನಾನು ನಮ್ಮ ಪಬ್ಲಿಕ್ ಅಕೌಂಟ್ ಮೀಟಿಂಗ್ ದಲ್ಲಿ ಬಂದಿದ್ರು. ಅವರು ಪಬ್ಲಿಕ್ ಅಕೌಂಟ್ ಮೀಟಿಂಗ್ ದಲ್ಲಿ ಬಂದಲ್ಲ ಲಕ್ಷ್ಮಣ ಸವದಿ ಅವರು ಹೇಳಿದ್ರು, ಆ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಸ್ಟ್ರೈಕ್ ಕೂತಿದಾರೋ, ಅವ್ರದ್ದು ಏನಾರ ಇತ್ಯರ್ಥ ಮಾಡ್ರಿ, ಕೆಲಸ ಇಲ್ಲ ಅವ್ರಿಗೆ, ಹಂಗ ಕೊಡ್ತಾರ ತಗೋರಿ, ಅವ್ರ ಕೆಲಸ ಇಲ್ಲ, ನಾವೇನ್ ಮುಗಿಸ್ಬೇಕು, ತಾನೇ ಎದ್ದು ಹೋಗ್ತಾರ ತಗೋರಿ ತಂದ್ರೆ. ಇದು ಒಬ್ಬ ಅಧಿಕಾರಿ ಕೊಡುವಂತ ಉತ್ತರ, ಉದ್ದಟತನದ ಉತ್ತರ ಇದು. ಅಂದ್ರೆ ಇಷ್ಟು ಇವ್ರಿಗೆ ಸರ್ಕಾರ ಏನ್ ಅಧಿಕಾರ ಕೊಟ್ಟಿದೆ, ಇವ್ರೇನ್ ಸರ್ವಸ್ವನಿ ಏನ್ ಬೇಕಾದ್ರೆ ಮಾತಾಡಕ್, ಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಮಾತಾಡಕ್ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀನೋ ಏನು ಅಂತೇಳಿ ಸರ್ಕಾರವನ್ನು ನಾನು ಅಸೆಂಬ್ಲಿಯಲ್ಲಿ ಕೇಳಲಿಕ್ಕೆ ಬಯಸಿದ್ದೀನಿ. ಏನ್ ಇವ್ರಿಗೆಲ್ಲ ಹೆಂಗ್ ಮಾತಾಡ್ತಾರ, ಆಯ್ತ್ರಿ ನಾವು ಮುಗಿಸ್ತಿರೋದು ಬೇಕಲ್ಲ. ಅವೊಬ್ಬ ಲಕ್ಷ್ಮಣ ಸವದಿ ಅವರು ಜನಪ್ರತಿನಿಧಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಅವ್ರ ವಿಲೇಜ್ ಅಕೌಂಟೆಂಟ್ ಏನ್ರಿ ಮಾಡಿ ಮುಗಿಸಿದ ಹಂಗ ಕೊಡ್ತಾರ, ಕೆಲಸ ಇಲ್ಲ ಅವ್ರಿಗೆ ಅಂತ ಹೇಳಿ ಈ ತರ ಉತ್ತರ ಕೊಟ್ರೆ ಇವ್ರು ನಮ್ಮ ಏನ್ ಸರ್ವ ಧೋರಣೆ ಇರುವುದ. ಇವ್ರಿಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗ್ ಬೇಕಾದಾಗ ಮಾತಾಡಕ್ ಅಧಿಕಾರ ಕೊಟ್ಟಿದ್ದೀವೋ ಇದು ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಅವ್ರನ್ನ ನಾನು ಖಂಡಿಸ್ತೀನಿ. ಅವರು ಎಲ್ಲರಿಗೂ ಅವರ ಸಿಬ್ಬಂದಿಗಳಿಗೆ, ಅವರ ಇಲಾಖೆಯ ಸಿಬ್ಬಂದಿಗಳಿಗೆ, ರೆವಿನ್ಯೂ ಸಿಬ್ಬಂದಿಗಳಿಗೆ ಇದೇ ತರ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡೋಲ್ಲ, ಯಾರಿಗೂ ಸರಿಯಾಗಿ ಮಾತಾಡೋದಲ್ಲ. ಹಿಂಗಾಗಿ ಅವನ ಬಗ್ಗೆ ಎಲ್ಲರೂ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ನಾನು ಸಹಿತ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಪ್ರಜಾಸೌಧ ನಾಮಕರಣ ಮಾಡಿದರು.
ಅದು 8,60,00,000 ರೂಪಾಯಿ ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಅದು ವಿಳಂಬ ಆಗ್ತಿದೆ. ಆ್ಯಕ್ಚುಲಿ ಮಾರ್ಚ್ ಒಳಗೆ ಅದನ್ನು ಮುಗಿಸ್ಬೇಕು, ಇಲ್ಲದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ದುಡ್ಡು ಇದ್ದದ ಲ್ಯಾಬ್ಸ್ ಆದರೂ ನನಗೆ ಖುದ್ದಾಗಿ ರೆವೆನ್ಯೂ ಮಿನಿಸ್ಟರ್ ಹೇಳಿದರು. ಮತ್ತು ಈಗ ಮಾರ್ಚ್ ಮುಗಿದು ಬಂತು, ಈ ಸೆಕ್ರೆಟರಿ ನೋಡಿದ್ರೆ ಹಿಂಗೆ ಅಂದರೆ ಈ ಥರ ಅರ್ಥ ಮಂತ್ರಿಗಳಲ್ಲಿ ಮತ್ತು ಸೆಕ್ರೆಟರಿಗಳಲ್ಲಿ ತಾಳ್ಮೇಲಿಲ್ಲ ಅಂದಂಗೆ ಆಯ್ತೈತ. ಇದರ ಅರ್ಥ ಏನು? ಇದನ್ನು ನಾನು ಕಾಣಿಸ್ತೀನಿ. ಇದೇ ಥರ ವ್ಯವಸ್ಥೆ ಮುಂದುವರಿತಂದ್ರೆ ನಾವು ಬೇರೆ ವಿಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೀವೆಲ್ಲ ನಾವು ಶಾಸಕರು. ಸರಿಯಾದ ವ್ಯವಸ್ಥೆ ಅಲ್ಲ. ಸರ್ಕಾರದವರು ಮಂಜೂರು ಮಾಡಿದ ಕೆಲಸಗಳು 2 ವರ್ಷ 3 ವರ್ಷ ಆಗೋದಲ್ಲ ಅಂದ್ರೆ ಜನರಿಗೆ ನಾವು ಮುಟ್ಸೋದು ಯಾವಾಗ ಯೋಜನೆಗಳು. ರಾಜೇಂದ್ರ ಕಟಾರಿಯ ನಾನದ ಹೇಳಕ್ ಹೋಗ್ತೇವೆ ಅವ್ರಿಗೆ, ಅದು ನಮ್ಮ ಪ್ರಜಾಸೌಧ ಇಮಿಡಿಯೇಟ್ ಅಪ್ರೂವ್ ಮಾಡ್ರಿ, ನಾವು ಅಲ್ಲಿ ಜಾಗನೆಲ್ಲ ಕ್ಲಿಯರ್ ಮಾಡಿದ್ವಿ ಹೋದ್ರಿ. ಅಲ್ಲಿ ಹೆಂಗ್ ಕಟ್ತೀರಿ ನೀವ, ಅದೆಲ್ಲ ಗಿರಿ ಐತಿ, ನಿಮ್ಗೆ ಏನು ಬುದ್ಧಿ ಐತಿನಿಲ್ಲ ಅಂತ ನನಗಂದವ. ನಾನು ಇನ್ಸಲ್ಟ್ ಮಾಡಿದನು. ಅದ್ರ ಸಲುವಾಗಿ ಅವನ ಮೇಲೆ ನಾನು ವಿಧಾನಸೌಧದಲ್ಲಿ ನಾಳೆ ಹಕ್ಕು ಚುಟ್ಟಿ ಮಂಡನೆ ಮಾಡಿ ಇದೀನಿ. ಅದು ಹಕ್ಕು ಚುಟ್ಟಿ ಮಂಡನೆ ಮಾಡಿ ನಾನು ಸ್ಪೀಕರ್ ಪರ್ಮಿಷನ್ ಕೇಳ್ಕೊತೀನಿ. ಹಿಂಗೆ ಮಾತಾಡಿದಾನ ಅವನ. ಅವ್ರೇನು ನುಡಿದಾರೆ ಇಲ್ಲಿ ತಹಸೀಲ್ದಾರ್ ರಿಪೋರ್ಟ್ ತಗೋಬೇಕು, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕು, ಅದೆಲ್ಲ ಕೇಳುವುದನ್ನ ನನ್ನ ಮ್ಯಾಗ ಅಪಮಾನ ಮಾಡಿದನು. ಅದನ್ನು ನಾನು ಖಂಡಿಸ್ತೀನಿ. ಆಮೇಲೆ ಅವನ ಮ್ಯಾಗ ಹಕ್ಕು ಚುಟ್ಟಿ ಮಂಡನೆಯನ್ನು ನಾಳೆ ಅಧಿವೇಶನದಲ್ಲಿ ಮಂಡಿಸ್ತಾ ಇದ್ದೀನಿ. ಅವ್ರಿಗೇನೋ ಗೊತ್ತಿಲ್ಲ, ಇವರ ಸರ್ವಸ್ವ ನಾವು. ಇವ ಒಬ್ಬ ಅಧಿಕಾರಿ ಈ ತರ ಮೊನ್ನೆ ಎಲ್ಲರೂ ನಮ್ಮ ವಿಲೇಜ್ ಅಕೌಂಟೆಂಟ್ಸು, ನಾನು ನಮ್ಮ ಪಬ್ಲಿಕ್ ಅಕೌಂಟ್ ಮೀಟಿಂಗ್ದಲ್ಲಿ ಬಂದಿದ್ರು. ಅವರು ಪಬ್ಲಿಕ್ ಅಕೌಂಟ್ ಮೀಟಿಂಗ್ದಲ್ಲಿ ಬಂದಲ್ಲ ಲಕ್ಷ್ಮಣ ಸವದಿ ಅವರು ಹೇಳಿದರು, ಆ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಸ್ಟ್ರೈಕ್ ಕೂತಿದಾರೋ, ಅವ್ರದ್ದು ಏನಾದ್ರು ಇತ್ಯರ್ಥ ಮಾಡಿದ್ರೆ ಕೆಲಸ ಇಲ್ಲ ಅವ್ರಿಗೆ, ಹಂಗೆ ಕೊಡ್ತಾರೆ ತಗೋರಿ, ಅವ್ರ ಕೆಲಸ ಇಲ್ಲ, ನಾವೇನು ಮುಗಿಸ್ಬೇಕು, ತಾನೇ ಎದ್ದು ಹೋಗ್ತಾರೆ ತಗೋರಿ ತಂದ್ರೆ. ಇದು ಒಬ್ಬ ಅಧಿಕಾರಿ ಕೊಡುವಂತ ಉತ್ತರ, ಉದ್ದಟತನದ ಉತ್ತರ ಇದು. ಅಂದ್ರೆ ಇಷ್ಟು ಇವ್ರಿಗೆ ಸರ್ಕಾರ ಏನ್ ಅಧಿಕಾರ ಕೊಟ್ಟಿದೆ, ಇವ್ರೇನ್ ಸರ್ವಸ್ವನಿ ಏನ್ ಬೇಕಾದ್ರೆ ಮಾತಾಡಕ್, ಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಮಾತಾಡಕ್ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀನೋ ಏನು ಅಂತೇಳಿ ಸರ್ಕಾರವನ್ನು ನಾನು ಅಸೆಂಬ್ಲಿಯಲ್ಲಿ ಕೇಳಲಿಕ್ಕೆ ಬಯಸಿದ್ದೀನಿ. ಏನ್ ಇವ್ರಿಗೆಲ್ಲ ಹೆಂಗ್ ಮಾತಾಡ್ತಾರ, ಆಯ್ತ್ರಿ ನಾವು ಮುಗಿಸ್ತಿರೋದು ಬೇಕಲ್ಲ. ಅವೊಬ್ಬ ಲಕ್ಷ್ಮಣ ಸವದಿ ಅವರು ಜನಪ್ರತಿನಿಧಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಅವ್ರ ವಿಲೇಜ್ ಅಕೌಂಟೆಂಟ್ ಏನ್ರಿ ಮಾಡಿ ಮುಗಿಸಿದ ಹಂಗ ಕೊಡ್ತಾರೆ, ಕೆಲಸ ಇಲ್ಲ ಅವ್ರಿಗೆ ಅಂತ ಹೇಳಿ ಈ ತರ ಉತ್ತರ ಕೊಟ್ರೆ ಇವ್ರು ನಮ್ಮ ಏನ್ ಸರ್ವ ಧೋರಣೆ ಇವ್ರದ. ಇವ್ರಿಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗ್ ಬೇಕಾದಾಗ ಮಾತಾಡಕ್ಕೆ ಅಧಿಕಾರ ಕೊಟ್ಟಿದ್ದೀವೋ ಇದು ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಅವ್ರನ್ನ ನಾನು ಖಂಡಿಸ್ತೀನಿ. ಅವರು ಎಲ್ಲರಿಗೂ ಎಲ್ಲ ಅವರ ಸಿಬ್ಬಂದಿಗಳಿಗೆ, ಅವರ ಇಲಾಖೆಯ ಸಿಬ್ಬಂದಿಗಳಿಗೆ, ರೆವಿನ್ಯೂ ಸಿಬ್ಬಂದಿಗಳಿಗೆ ಇದೇ ಥರ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡೋಲ್ಲ, ಯಾರಿಗೂ ಸರಿಯಾಗಿ ಮಾತಾಡೋದಲ್ಲ. ಹೀಗಾಗಿ ಅವನ ಬಗ್ಗೆ ಎಲ್ಲರೂ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ನಾನು ಸಹಿತ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಪ್ರಜಾಸೌಧ ನಾಮಕರಣ ಮಾಡಿದರು. ಅದು 8,60,00,000 ರೂಪಾಯಿ ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಅದು ವಿಳಂಬ ಆಗ್ತಿದೆ. ಆ್ಯಕ್ಚುಲಿ ಮಾರ್ಚ್ ಒಳಗೆ ಅದನ್ನು ಮುಗಿಸ್ಬೇಕು, ಇಲ್ಲದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ದುಡ್ಡು ಇದ್ದದ ಲ್ಯಾಬ್ಸ್ ಆದರೂ ನನಗೆ ಖುದ್ದಾಗಿ ರೆವೆನ್ಯೂ ಮಿನಿಸ್ಟರ್ ಹೇಳಿದರು. ಮತ್ತು ಈಗ ಮಾರ್ಚ್ ಮುಗಿದು ಬಂತು, ಈ ಸೆಕ್ರೆಟರಿ ನೋಡಿದ್ರೆ ಹಿಂಗೆ ಅಂದರೆ ಈ ಥರ ಅರ್ಥ ಮಂತ್ರಿಗಳಲ್ಲಿ ಮತ್ತು ಸೆಕ್ರೆಟರಿಗಳಲ್ಲಿ ತಾಳ್ಮೇಲಿಲ್ಲ ಅಂದಂಗೆ ಆಯ್ತೈತ. ಇದರ ಅರ್ಥ ಏನು? ಇದನ್ನು ನಾನು ಕಾಣಿಸ್ತೀನಿ. ಇದೇ ಥರ ವ್ಯವಸ್ಥೆ ಮುಂದುವರಿತಂದ್ರೆ ನಾವು ಬೇರೆ ವಿಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೀವೆಲ್ಲ ನಾವು ಶಾಸಕರು. ಸರಿಯಾದ ವ್ಯವಸ್ಥೆ ಅಲ್ಲ. ಸರ್ಕಾರದವರು ಮಂಜೂರು ಮಾಡಿದ ಕೆಲಸಗಳು 2 ವರ್ಷ 3 ವರ್ಷ ಆಗೋದಲ್ಲ ಅಂದ್ರೆ ಜನರಿಗೆ ನಾವು ಮುಟ್ಸೋದು ಯಾವಾಗ ಯೋಜನೆಗಳು. ರಾಜೇಂದ್ರ ಕಟಾರಿಯ ನಾನದ ಹೇಳಕ್ ಹೋಗ್ತೇವೆ ಅವ್ರಿಗೆ, ಅದು ನಮ್ಮ ಪ್ರಜಾಸೌಧ ಇಮಿಡಿಯೇಟ್ ಅಪ್ರೂವ್ ಮಾಡ್ರಿ, ನಾವು ಅಲ್ಲಿ ಜಾಗನೆಲ್ಲ ಕ್ಲಿಯರ್ ಮಾಡಿದ್ವಿ ಹೋದ್ರಿ. ಅಲ್ಲಿ ಹೆಂಗ್ ಕಟ್ತೀರಿ ನೀವ, ಅದೆಲ್ಲ ಗಿರಿ ಐತಿ, ನಿಮ್ಗೆ ಏನು ಬುದ್ಧಿ ಐತಿನಿಲ್ಲ ಅಂತ ನನಗಂದವ. ನಾನು ಇನ್ಸಲ್ಟ್ ಮಾಡಿದನು. ಅದ್ರ ಸಲುವಾಗಿ ಅವನ ಮೇಲೆ ನಾನು ವಿಧಾನಸೌಧದಲ್ಲಿ ನಾಳೆ ಹಕ್ಕು ಚುಟ್ಟಿ ಮಂಡನೆ ಮಾಡಿ ಇದೀನಿ. ಅದು ಹಕ್ಕು ಚುಟ್ಟಿ ಮಂಡನೆ ಮಾಡಿ ನಾನು ಸ್ಪೀಕರ್ ಪರ್ಮಿಷನ್ ಕೇಳ್ಕೊತೀನಿ. ಹಿಂಗೆ ಮಾತಾಡಿದಾನ ಅವನ. ಅವ್ರೇನು ನುಡಿದಾರೆ ಇಲ್ಲಿ ತಹಸೀಲ್ದಾರ್ ರಿಪೋರ್ಟ್ ತಗೋಬೇಕು, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕು, ಅದೆಲ್ಲ ಕೇಳುವುದನ್ನ ನನ್ನ ಮ್ಯಾಗ ಅಪಮಾನ ಮಾಡಿದನು. ಅದನ್ನು ನಾನು ಖಂಡಿಸ್ತೀನಿ. ಆಮೇಲೆ ಅವನ ಮ್ಯಾಗ ಹಕ್ಕು ಚುಟ್ಟಿ ಮಂಡನೆಯನ್ನು ನಾಳೆ ಅಧಿವೇಶನದಲ್ಲಿ ಮಂಡಿಸ್ತಾ ಇದ್ದೀನಿ. ಅವ್ರಿಗೇನೋ ಗೊತ್ತಿಲ್ಲ, ಇವರ ಸರ್ವಸ್ವ ನಾವು. ಇವ ಒಬ್ಬ ಅಧಿಕಾರಿ ಈ ತರ ಮೊನ್ನೆ ಎಲ್ಲರೂ ನಮ್ಮ ವಿಲೇಜ್ ಅಕೌಂಟೆಂಟ್ಸು, ನಾನು ನಮ್ಮ ಪಬ್ಲಿಕ್ ಅಕೌಂಟ್ ಮೀಟಿಂಗ್ದಲ್ಲಿ ಬಂದಿದ್ರು. ಅವರು ಪಬ್ಲಿಕ್ ಅಕೌಂಟ್ ಮೀಟಿಂಗ್ದಲ್ಲಿ ಬಂದಲ್ಲ ಲಕ್ಷ್ಮಣ ಸವದಿ ಅವರು ಹೇಳಿದರು, ಆ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಸ್ಟ್ರೈಕ್ ಕೂತಿದಾರೋ, ಅವ್ರದ್ದು ಏನಾದ್ರು ಇತ್ಯರ್ಥ ಮಾಡಿದ್ರೆ ಕೆಲಸ ಇಲ್ಲ ಅವ್ರಿಗೆ, ಹಂಗೆ ಕೊಡ್ತಾರೆ ತಗೋರಿ, ಅವ್ರ ಕೆಲಸ ಇಲ್ಲ, ನಾವೇನು ಮುಗಿಸ್ಬೇಕು, ತಾನೇ ಎದ್ದು ಹೋಗ್ತಾರೆ ತಗೋರಿ ತಂದ್ರೆ. ಇದು ಒಬ್ಬ ಅಧಿಕಾರಿ ಕೊಡುವಂತ ಉತ್ತರ, ಉದ್ದಟತನದ ಉತ್ತರ ಇದು. ಅಂದ್ರೆ ಇಷ್ಟು ಇವ್ರಿಗೆ ಸರ್ಕಾರ ಏನ್ ಅಧಿಕಾರ ಕೊಟ್ಟಿದೆ, ಇವ್ರೇನ್ ಸರ್ವಸ್ವನಿ ಏನ್ ಬೇಕಾದ್ರೆ ಮಾತಾಡಕ್, ಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಮಾತಾಡಕ್ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀನೋ ಏನು ಅಂತೇಳಿ ಸರ್ಕಾರವನ್ನು ನಾನು ಅಸೆಂಬ್ಲಿಯಲ್ಲಿ ಕೇಳಲಿಕ್ಕೆ ಬಯಸಿದ್ದೀನಿ. ಏನ್ ಇವ್ರಿಗೆಲ್ಲ ಹೆಂಗ್ ಮಾತಾಡ್ತಾರ, ಆಯ್ತ್ರಿ ನಾವು ಮುಗಿಸ್ತಿರೋದು ಬೇಕಲ್ಲ. ಅವೊಬ್ಬ ಲಕ್ಷ್ಮಣ ಸವದಿ ಅವರು ಜನಪ್ರತಿನಿಧಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಅವ್ರ ವಿಲೇಜ್ ಅಕೌಂಟೆಂಟ್ ಏನ್ರಿ ಮಾಡಿ ಮುಗಿಸಿದ ಹಂಗ ಕೊಡ್ತಾರೆ, ಕೆಲಸ ಇಲ್ಲ ಅವ್ರಿಗೆ ಅಂತ ಹೇಳಿ ಈ ತರ ಉತ್ತರ ಕೊಟ್ರೆ ಇವ್ರು ನಮ್ಮ ಸರ್ವ ಧೋರಣೆ ಇವ್ರದ.
ಇವ್ರಿಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗೆ ಬೇಕಾದಾಗ ಮಾತಾಡೋಕೆ ಅಧಿಕಾರ ಕೊಟ್ಟಿದ್ದೀವೋ ಈಗ ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಅವ್ರನ್ನ ನಾನು ಖಂಡಿಸ್ತೀನಿ. ಅವರು ಎಲ್ಲರಿಗೂ ಎಲ್ಲ ಅವರ ಸಿಬ್ಬಂದಿಗಳಿಗೆ, ಅವರ ಇಲಾಖೆಯ ಸಿಬ್ಬಂದಿಗಳಿಗೆ, ರೆವಿನ್ಯೂ ಸಿಬ್ಬಂದಿಗಳಿಗೆ ಇದೇ ಥರ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡೋಲ್ಲ, ಯಾರಿಗೂ ಸರಿಯಾಗಿ ಮಾತಾಡೋದಲ್ಲ. ಹೀಗಾಗಿ ಅವನ ಬಗ್ಗೆ ಎಲ್ಲರೂ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ನಾನು ಸಹಿತ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಪ್ರಜಾಸೌಧ ನಾಮಕರಣ ಮಾಡಿದರು. ಅದು 8,60,00,000 ರೂಪಾಯಿ ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಅದು ವಿಳಂಬ ಆಗ್ತಿದೆ. ಆ್ಯಕ್ಚುಲಿ ಮಾರ್ಚ್ ಒಳಗೆ ಅದನ್ನು ಮುಗಿಸ್ಬೇಕು. ಇಲ್ಲದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ದುಡ್ಡು ಇದ್ದದ ಲ್ಯಾಬ್ಸ್ ಆದರೂ ನನಗೆ ಖುದ್ದಾಗಿ ರೆವಿನ್ಯೂ ಮಿನಿಸ್ಟರ್ ಹೇಳಿದರು. ಮತ್ತು ಈಗ ಮಾರ್ಚ್ ಮುಗಿದು ಬಂತು. ಈ ಸೆಕ್ರೆಟರಿ ನೋಡಿದ್ರೆ ಹಿಂಗೆ ಅಂದರೆ ಈ ಥರ ಅರ್ಥ ಮಂತ್ರಿಗಳಲ್ಲಿ ಮತ್ತು ಸೆಕ್ರೆಟರಿಗಳಲ್ಲಿ ತಾಳ್ಮೇಲಿಲ್ಲ ಅನ್ನಂಗೆ ಆಯ್ತಾಯ್ತ. ಇದರದ್ದು ಏನು ಇದನ್ನು ನಾನು ಕಾಣಿಸ್ತೀನಿ. ಇದೇ ಥರ ವ್ಯವಸ್ಥೆ ಮುಂದುವರಿತಂದ್ರೆ ನಾವು ಬೇರೆ ವಿಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೀವೆಲ್ಲ ನಾವು ಶಾಸಕರು. ಸರಿಯಾದ ವ್ಯವಸ್ಥೆ ಅಲ್ಲ. ಸರ್ಕಾರದವರು ಮಂಜೂರು ಮಾಡಿದ ಕೆಲಸಗಳು 2 ವರ್ಷ 3 ವರ್ಷ ಆಗೋದಲ್ಲ ಅಂದ್ರೆ ಜನರಿಗೆ ನಾವು ಮುಟ್ಸೋದು ಯಾವಾಗ ಯೋಜನೆಗಳು